ಮಧ್ಯಪ್ರಾಚ್ಯದಲ್ಲಿ ಮಿಸೈಲ್ಗಳ ಮಹಾಸಮರ ಮುಂದುವರೆದಿದೆ. ದೊಡ್ಡಣ್ಣ ಅಮೆರಿಕ ಈ ಕಾಳಗದಲ್ಲಿ ಎಂಟ್ರಿ ಕೊಟ್ಟಿರೋ ವಿಚಾರಕ್ಕೆ ಇರಾನ್ ಸಹಜವಾಗಿ ಕೆರಳಿ ಕೆಂಡವಾಗಿದೆ. 3 ಪರಮಾಣು ನೆಲೆಗಳನ್ನು ಉಡೀಸ್ ಮಾಡಿದ ಬೆನ್ನಲ್ಲೇ ಶಿಯಾ ರಾಷ್ಟ್ರ ರುಚಿಗೆದಿದೆ. ಇದಕ್ಕೆ ಪ್ರತ್ಯುತ್ತರ ಅನ್ನೋ ರೀತಿಯಲ್ಲಿ ತೈಲ ಹಡಗು ಮಾರ್ಗ ಹೋರ್ಮಜ್ ಜಲಸಂಧಿಯನ್ನ ಮುಚ್ಚೋಕೆ ಇರಾನ್ ಮುಂದಾಗ್ತಾ ಇದೆ. ಇರಾನ್ ಸಂಸತ್ನಲ್ಲಿ ಈ ಬಗ್ಗೆ ಅನುಮೋದನೆ ಕೂಡ ದೊರೆತಾಗಿದೆ. ಈಗೇನಿದ್ರು ಖೊಮೇನಿ ನಿರ್ಧಾರ ಮಾತ್ರ ಬಾಕಿ ಉಳಿದಿದೆ. ಅಮೆರಿಕ ದಾಳಿಯಿಂದ ಕೆರಳಿರುವ ಇರಾನ್ ದೇಶ. ಹೋರ್ಮುಜ್ ಜಲಸಂಧಿ ಬಂದ್ಗೆ ಕೌಂಟ್ ಡೌನ್. ಒಡಲೊಳಗೆ ತೈಲವನ್ನೇ ತುಂಬಿಕೊಂಡು ಜಗತ್ತಿಗೆ ತೈಲ ಉಣಿಸುತ್ತಿರೋ ಪ್ರಮುಖ ರಾಷ್ಟ್ರಗಳಲ್ಲಿ ಇರಾನ್ ಕೂಡ ಒಂದು. ಇರಾನ್ನ ನ್ಯೂಕ್ಲಿಯರ್ ಪವರ್ ಹಾಗೂ ಸಂಶೋಧನೆ ವಿಶ್ವದ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಹಾಕಿದ ಬೆದರಿಕೆ ಆಗಿದೆ. ಜಗತ್ತಿನ ಶಾಂತಿಗೆ ಅಪಾಯ ತರಬಲ್ಲ ನಡೆ ಅಂತ ಕಿಡಿಕಾರಿರೋ ಇಸ್ರೇಲ್, ಅಮೆರಿಕ ದೋಸ್ತಿಗಳು ಇರಾನ್ ವಿರುದ್ಧ ಸಮರ ಸಾರಿವೆ. ಈ ಯುದ್ಧ ಜಾಗತಿಕವಾಗಿ ನೂರಾರು ಪರಿಣಾಮ ಬೀರುತ್ತಿವೆ. ಇದೀಗ ಅಮೆರಿಕ ದಾಳಿ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾಗಿರೋ ಇರಾನ್ ವಿಶ್ವಕ್ಕೆ ಶಾಕ್ ಕೊಡಲು ಮುಂದಾಗಿದೆ. ಪ್ರಮುಖ ತೈಲ ಹಡಗು ಮಾರ್ಗ ಹೋರ್ಮುಜ್ ಜಲಸಂಧಿ ಮುಚ್ಚಲು ಮುಂದಾಗಿದೆ. ಒಂದ್ ವೇಳೆ ಹೋರ್ಮುಜ್ ಜಲಸಂಧಿ ಬಂದ್ ಆದ್ರೆ ಭಾರತ ಸೇರಿ ಹಲವು ರಾಷ್ಟ್ರಗಳ ಮೇಲೆ ಭಾರೀ ಪರಿಣಾಮ ಬೀರಲಿದೆ. ಪ್ರತಿದಿನ 2.1 ಕೋಟಿ ಬ್ಯಾರೆಲ್ ತೈಲ ಪೂರೈಕೆಗೆ ಬ್ರೇಕ್. ಹೋರ್ಮುಜ್ ಜಲಸಂಧಿ ಪ್ರಮುಖ ಪಾಯಿಂಟ್ಗಳಲ್ಲಿ ಒಂದಾಗಿದ್ದು 37 ಕಿಲೋಮೀಟರ್ ಅಗಲ ಇದೆ. ಜೊತೆಗೆ 3 ಕಿಲೋಮೀಟರ್ ನಡುವೆ ಉಭಯ ಮಾರ್ಗಗಳಲ್ಲಿ ಹಡಗು ಸಂಚಾರ ನಡೆಯುತ್ತಿದೆ. ಇದು ಓಮನ್, ಇರಾನ್ ನಡುವೆ ಹಾದು ಹೋಗಲಿರೋ ಜಲಸಂಧಿಯಾಗಿದ್ದು ಗಲ್ಫ್ ರಾಷ್ಟ್ರಗಳು ಹಾಗೂ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಈ ಮಾರ್ಗದ ಮೂಲಕವೇ 30% ತೈಲ, ಅನಿಲ ಪೂರೈಕೆಯಾಗುತ್ತಿದೆ. ಪ್ರತಿದಿನ ಈ ಮಾರ್ಗದಲ್ಲಿ 2.1 ಕೋಟಿ ಬ್ಯಾರೆಲ್ ತೈಲ ಪೂರೈಕೆ ಆಗಲಿದೆ. ಹೋರ್ಮುಜ್ ಕೆನಾಲ್ ಮುಚ್ಚದಂತೆ ಅಮೆರಿಕ ಎಚ್ಚರಿಕೆ. ಈ ಮಧ್ಯೆ ಹೋರ್ಮುಜ್ ಜಲಸಂಧಿ ಮುಚ್ಚಲು ಮುಂದಾಗಿರೋ ಇರಾನ್ಗೆ ಅಮೆರಿಕ ಎಚ್ಚರಿಕೆ ನೀಡಿದೆ. ಇದು ಇರಾನ್ನ ಆರ್ಥಿಕ ಆತ್ಮಹತ್ಯೆ ಅಂತ ಅಮೆರಿಕ ಬುದ್ಧಿಮಾತು ಹೇಳಿದೆ. ಇತ್ತ ಅಮೆರಿಕ ದಾಳಿಯಿಂದ ಧೃತಿಗೆಟ್ಟಿರೋ ಇರಾನ್ ತನ್ನ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿರೋ ಅಮೆರಿಕಾಗೆ ಖಡಕ್ ಎಚ್ಚರಿಕೆ ನೀಡಿದೆ. ಮುಂದೆ ಆಗುವುದಕ್ಕೆಲ್ಲ ಅಮೆರಿಕವೇ ಹೊಣೆ ಅಂತ ಆರ್ಭಟಿಸಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಸಂಘರ್ಷ ವಿಶ್ವದ ಹಲವು ರಾಷ್ಟ್ರಗಳು ವೈಬ್ರೇಟ್ ಆಗುವಂತೆ ಮಾಡಿದೆ. ಯುದ್ಧ ಹೀಗೆಯೇ ಮುಂದುವರೆದ್ರೆ ಮತ್ತಷ್ಟು ದೀರ್ಘ ಪರಿಣಾಮಗಳನ್ನು ತಂದೊಡ್ಡಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ಮಿಸೈಲ್ಗಳ ಮಹಾಸಮರ ಮುಂದುವರೆದಿದೆ. ದೊಡ್ಡಣ್ಣ ಅಮೆರಿಕ ಈ ಕಾಳಗದಲ್ಲಿ ಎಂಟ್ರಿ ಕೊಟ್ಟಿರೋ ವಿಚಾರಕ್ಕೆ ಇರಾನ್ ಸಹಜವಾಗಿ ಕೆರಳಿ ಕೆಂಡವಾಗಿದೆ. 3 ಪರಮಾಣು ನೆಲೆಗಳನ್ನು ಉಡೀಸ್ ಮಾಡಿದ ಬೆನ್ನಲ್ಲೇ ಶಿಯಾ ರಾಷ್ಟ್ರ ರುಚಿಗೆದಿದೆ. ಇದಕ್ಕೆ ಪ್ರತ್ಯುತ್ತರ ಅನ್ನೋ ರೀತಿಯಲ್ಲಿ ತೈಲ ಹಡಗು ಮಾರ್ಗ ಹೋರ್ಮಜ್ ಜಲಸಂಧಿಯನ್ನ ಮುಚ್ಚೋಕೆ ಇರಾನ್ ಮುಂದಾಗ್ತಾ ಇದೆ. ಇರಾನ್ ಸಂಸತ್ನಲ್ಲಿ ಈ ಬಗ್ಗೆ ಅನುಮೋದನೆ ಕೂಡ ದೊರೆತಾಗಿದೆ. ಈಗೇನಿದ್ರು ಖೊಮೇನಿ ನಿರ್ಧಾರ ಮಾತ್ರ ಬಾಕಿ ಉಳಿದಿದೆ. ಅಮೆರಿಕ ದಾಳಿಯಿಂದ ಕೆರಳಿರುವ ಇರಾನ್ ದೇಶ. ಹೋರ್ಮುಜ್ ಜಲಸಂಧಿ ಬಂದ್ಗೆ ಕೌಂಟ್ ಡೌನ್. ಒಡಲೊಳಗೆ ತೈಲವನ್ನೇ ತುಂಬಿಕೊಂಡು ಜಗತ್ತಿಗೆ ತೈಲ ಉಣಿಸುತ್ತಿರೋ ಪ್ರಮುಖ ರಾಷ್ಟ್ರಗಳಲ್ಲಿ ಇರಾನ್ ಕೂಡ ಒಂದು. ಇರಾನ್ನ ನ್ಯೂಕ್ಲಿಯರ್ ಪವರ್ ಹಾಗೂ ಸಂಶೋಧನೆ ವಿಶ್ವದ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಹಾಕಿದ ಬೆದರಿಕೆ ಆಗಿದೆ. ಜಗತ್ತಿನ ಶಾಂತಿಗೆ ಅಪಾಯ ತರಬಲ್ಲ ನಡೆ ಅಂತ ಕಿಡಿಕಾರಿರೋ ಇಸ್ರೇಲ್, ಅಮೆರಿಕ ದೋಸ್ತಿಗಳು ಇರಾನ್ ವಿರುದ್ಧ ಸಮರ ಸಾರಿವೆ. ಈ ಯುದ್ಧ ಜಾಗತಿಕವಾಗಿ ನೂರಾರು ಪರಿಣಾಮ ಬೀರುತ್ತಿವೆ.
ಇದೀಗ ಅಮೆರಿಕ ದಾಳಿ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾಗಿರೋ ಇರಾನ್ ವಿಶ್ವಕ್ಕೆ ಶಾಕ್ ಕೊಡಲು ಮುಂದಾಗಿದೆ. ಪ್ರಮುಖ ತೈಲ ಹಡಗು ಮಾರ್ಗ ಹೋರ್ಮುಜ್ ಜಲಸಂಧಿ ಮುಚ್ಚಲು ಮುಂದಾಗಿದೆ. ಒಂದ್ ವೇಳೆ ಹೋರ್ಮುಜ್ ಜಲಸಂಧಿ ಬಂದ್ ಆದ್ರೆ ಭಾರತ ಸೇರಿ ಹಲವು ರಾಷ್ಟ್ರಗಳ ಮೇಲೆ ಭಾರೀ ಪರಿಣಾಮ ಬೀರಲಿದೆ. ಪ್ರತಿದಿನ 2.1 ಕೋಟಿ ಬ್ಯಾರೆಲ್ ತೈಲ ಪೂರೈಕೆಗೆ ಬ್ರೇಕ್. ಹೋರ್ಮುಜ್ ಜಲಸಂಧಿ ಪ್ರಮುಖ ಪಾಯಿಂಟ್ಗಳಲ್ಲಿ ಒಂದಾಗಿದ್ದು 37 ಕಿಲೋಮೀಟರ್ ಅಗಲ ಇದೆ. ಜೊತೆಗೆ 3 ಕಿಲೋಮೀಟರ್ ನಡುವೆ ಉಭಯ ಮಾರ್ಗಗಳಲ್ಲಿ ಹಡಗು ಸಂಚಾರ ನಡೆಯುತ್ತಿದೆ. ಇದು ಓಮನ್ ಇರಾನ್ ನಡುವೆ ಹಾದು ಹೋಗಲಿರೋ ಜಲಸಂಧಿಯಾಗಿದ್ದು ಗಲ್ಫ್ ರಾಷ್ಟ್ರಗಳು ಹಾಗೂ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಈ ಮಾರ್ಗದ ಮೂಲಕವೇ 30% ತೈಲ ಅನಿಲ ಪೂರೈಕೆಯಾಗುತ್ತಿದೆ. ಪ್ರತಿದಿನ ಈ ಮಾರ್ಗದಲ್ಲಿ 2.1 ಕೋಟಿ ಬ್ಯಾರೆಲ್ ತೈಲ ಪೂರೈಕೆ ಆಗಲಿದೆ. ಹೋರ್ಮುಜ್ ಕೆನಾಲ್ ಮುಚ್ಚದಂತೆ ಅಮೆರಿಕ ಎಚ್ಚರಿಕೆ. ಈ ಮಧ್ಯೆ ಹೋರ್ಮುಜ್ ಜಲಸಂಧಿ ಮುಚ್ಚಲು ಮುಂದಾಗಿರೋ ಇರಾನ್ಗೆ ಅಮೆರಿಕ ಎಚ್ಚರಿಕೆ ನೀಡಿದೆ. ಇದು ಇರಾನ್ನ ಆರ್ಥಿಕ ಆತ್ಮಹತ್ಯೆ ಅಂತ ಅಮೆರಿಕ ಬುದ್ಧಿಮಾತು ಹೇಳಿದೆ. ಇತ್ತ ಅಮೆರಿಕ ದಾಳಿಯಿಂದ ಧೃತಿಗೆಟ್ಟಿರೋ ಇರಾನ್ ತನ್ನ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿರೋ ಅಮೆರಿಕಾಗೆ ಖಡಕ್ ಎಚ್ಚರಿಕೆ ನೀಡಿದೆ. ಮುಂದೆ ಆಗುವುದಕ್ಕೆಲ್ಲ ಅಮೆರಿಕವೇ ಹೊಣೆ ಅಂತ ಆರ್ಭಟಿಸಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಸಂಘರ್ಷ ವಿಶ್ವದ ಹಲವು ರಾಷ್ಟ್ರಗಳು ವೈಬ್ರೇಟ್ ಆಗುವಂತೆ ಮಾಡಿದೆ. ಯುದ್ಧ ಹೀಗೆಯೇ ಮುಂದುವರೆದ್ರೆ ಮತ್ತಷ್ಟು ದೀರ್ಘ ಪರಿಣಾಮಗಳನ್ನು ತಂದೊಡ್ಡಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ಮಿಸೈಲ್ಗಳ ಮಹಾಸಮರ ಮುಂದುವರೆದಿದೆ. ದೊಡ್ಡಣ್ಣ ಅಮೆರಿಕ ಈ ಕಾಳಗದಲ್ಲಿ ಎಂಟ್ರಿ ಕೊಟ್ಟಿರೋ ವಿಚಾರಕ್ಕೆ ಇರಾನ್ ಸಹಜವಾಗಿ ಕೆರಳಿ ಕೆಂಡವಾಗಿದೆ. 3 ಪರಮಾಣು ನೆಲೆಗಳನ್ನ ಉಡೀಸ್ ಮಾಡಿದ ಬೆನ್ನಲ್ಲೇ ಶಿಯಾ ರಾಷ್ಟ್ರ ರೊಚ್ಚಿಗೆದಿದೆ. ಇದಕ್ಕೆ ಪ್ರತ್ಯುತ್ತರ ಅನ್ನೋ ರೀತಿಯಲ್ಲಿ ತೈಲ ಹಡಗು ಮಾರ್ಗ ಹೋರ್ಮುಜ್ ಜಲಸಂಧಿಯನ್ನ ಮುಚ್ಚೋಕೆ ಇರಾನ್ ಮುಂದಾಗ್ತಾ ಇದೆ. ಇರಾನ್ ಸಂಸತ್ನಲ್ಲಿ ಈ ಬಗ್ಗೆ ಅನುಮೋದನೆ ಕೂಡ ದೊರೆತಾಗಿದೆ. ಈಗೇನಿದ್ರು ಖೊಮೇನಿ ನಿರ್ಧಾರ ಮಾತ್ರ ಬಾಕಿ ಉಳಿದಿದೆ. ಅಮೆರಿಕ ದಾಳಿಯಿಂದ ಕೆರಳಿರುವ ಇರಾನ್ ದೇಶ. ಹೋರ್ಮುಜ್ ಜಲಸಂಧಿ ಬಂದ್ಗೆ ಕೌಂಟ್ ಡೌನ್. ಒಡಲೊಳಗೆ ತೈಲವನ್ನೇ ತುಂಬಿಕೊಂಡು ಜಗತ್ತಿಗೆ ತೈಲ ಉಣಿಸುತ್ತಿರೋ ಪ್ರಮುಖ ರಾಷ್ಟ್ರಗಳಲ್ಲಿ ಇರಾನ್ ಕೂಡ ಒಂದು. ಇರಾನ್ನ ನ್ಯೂಕ್ಲಿಯರ್ ಪವರ್ ಹಾಗೂ ಸಂಶೋಧನೆ ವಿಶ್ವದ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಹಾಕಿದ ಬೆದರಿಕೆ ಆಗಿದೆ. ಜಗತ್ತಿನ ಶಾಂತಿಗೆ ಅಪಾಯ ತರಬಲ್ಲ ನಡೆ ಅಂತ ಕಿಡಿಕಾರಿರೋ ಇಸ್ರೇಲ್, ಅಮೆರಿಕ ದೋಸ್ತಿಗಳು ಇರಾನ್ ವಿರುದ್ಧ ಸಮರ ಸಾರಿವೆ. ಈ ಯುದ್ಧ ಜಾಗತಿಕವಾಗಿ ನೂರಾರು ಪರಿಣಾಮ ಬೀರುತ್ತಿವೆ. ಇದೀಗ ಅಮೆರಿಕ ದಾಳಿ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾಗಿರೋ ಇರಾನ್ ವಿಶ್ವಕ್ಕೆ ಶಾಕ್ ಕೊಡಲು ಮುಂದಾಗಿದೆ. ಪ್ರಮುಖ ತೈಲ ಹಡಗು ಮಾರ್ಗ ಹೋರ್ಮುಜ್ ಜಲಸಂಧಿ ಮುಚ್ಚಲು ಮುಂದಾಗಿದೆ. ಒಂದ್ ವೇಳೆ ಹೋರ್ಮುಜ್ ಜಲಸಂಧಿ ಬಂದ್ ಆದ್ರೆ ಭಾರತ ಸೇರಿ ಹಲವು ರಾಷ್ಟ್ರಗಳ ಮೇಲೆ ಭಾರೀ ಪರಿಣಾಮ ಬೀರಲಿದೆ. ಪ್ರತಿದಿನ 2.1 ಕೋಟಿ ಬ್ಯಾರೆಲ್ ತೈಲ ಪೂರೈಕೆಗೆ ಬ್ರೇಕ್. ಹೋರ್ಮುಜ್ ಜಲಸಂಧಿ ಪ್ರಮುಖ ಪಾಯಿಂಟ್ಗಳಲ್ಲಿ ಒಂದಾಗಿದ್ದು 37 ಕಿಲೋಮೀಟರ್ ಅಗಲ ಇದೆ. ಜೊತೆಗೆ 3 ಕಿಲೋಮೀಟರ್ ನಡುವೆ ಉಭಯ ಮಾರ್ಗಗಳಲ್ಲಿ ಹಡಗು ಸಂಚಾರ ನಡೆಯುತ್ತಿದೆ. ಇದು ಓಮನ್ ಇರಾನ್ ನಡುವೆ ಹಾದು ಹೋಗಲಿರೋ ಜಲಸಂಧಿಯಾಗಿದ್ದು ಗಲ್ಫ್ ರಾಷ್ಟ್ರಗಳು ಹಾಗೂ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಈ ಮಾರ್ಗದ ಮೂಲಕವೇ 30% ತೈಲ ಅನಿಲ ಪೂರೈಕೆಯಾಗುತ್ತಿದೆ. ಪ್ರತಿದಿನ ಈ ಮಾರ್ಗದಲ್ಲಿ 2.1 ಕೋಟಿ ಬ್ಯಾರೆಲ್ ತೈಲ ಪೂರೈಕೆ ಆಗಲಿದೆ. ಹೋರ್ಮುಜ್ ಕೆನಾಲ್ ಮುಚ್ಚದಂತೆ ಅಮೆರಿಕ ಎಚ್ಚರಿಕೆ. ಈ ಮಧ್ಯೆ ಹೋರ್ಮುಜ್ ಜಲಸಂಧಿ ಮುಚ್ಚಲು ಮುಂದಾಗಿರೋ ಇರಾನ್ಗೆ ಅಮೆರಿಕ ಎಚ್ಚರಿಕೆ ನೀಡಿದೆ. ಇದು ಇರಾನ್ನ ಆರ್ಥಿಕ ಆತ್ಮಹತ್ಯೆ ಅಂತ ಅಮೆರಿಕ ಬುದ್ಧಿಮಾತು ಹೇಳಿದೆ. ಇತ್ತ ಅಮೆರಿಕ ದಾಳಿಯಿಂದ ಧೃತಿಗೆಟ್ಟಿರೋ ಇರಾನ್ ತನ್ನ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿರೋ ಅಮೆರಿಕಾಗೆ ಖಡಕ್ ಎಚ್ಚರಿಕೆ ನೀಡಿದೆ. ಮುಂದೆ ಆಗುವುದಕ್ಕೆಲ್ಲ ಅಮೆರಿಕವೇ ಹೊಣೆ ಅಂತ ಆರ್ಭಟಿಸಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಸಂಘರ್ಷ ವಿಶ್ವದ ಹಲವು ರಾಷ್ಟ್ರಗಳು ವೈಬ್ರೇಟ್ ಆಗುವಂತೆ ಮಾಡಿದೆ. ಯುದ್ಧ ಹೀಗೆಯೇ ಮುಂದುವರೆದ್ರೆ ಮತ್ತಷ್ಟು ದೀರ್ಘ ಪರಿಣಾಮಗಳನ್ನು ತಂದೊಡ್ಡಲಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.